Hi students, welcome back to Arsu Learning Classes channel. ವಿದ್ಯೆ ಈಗಿನ ಕಾಲದಲ್ಲಿ ಎಲ್ಲದಕ್ಕಲ್ಲೂ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯೆ ನಾವೇನಾದರೂ ಮಾಡಬೇಕಂದ್ರೆ ವಿದ್ಯೆ ಇಂಪಾರ್ಟೆಂಟ್. ಎಲ್ಲದಕ್ಕೂ ವಿದ್ಯೆ ಇಂಪಾರ್ಟೆಂಟ್. ಅದಕ್ಕೆ ನಾವೇನು ಮಾಡಬೇಕು? ಶ್ರದ್ಧೆಯಿಂದ ಕಲಿಬೇಕು. ಐ ಹೋಪ್ ನೀವೆಲ್ಲ ಶ್ರದ್ಧೆಯಿಂದ ಕಲಿತೀರಿ ಅಂತ ಗೊತ್ತು ನಂಗೆ. ಆದರೂ ನಂದೊಂದು ಸಣ್ಣ ಕಿವಿ ಮಾತು. ಇವಾಗ ಮೊನ್ನೆ ನಾವೇನು ಮಾಡಿದ್ವಿ? ಅಭ್ಯಾಸ 11.1 ಬಿಡಿಸಿದ್ವಿ. ಮೊನ್ನೆ ನಾವು ಏನು ತಿಳ್ಕೊಂಡ್ವಿ? ತ್ರಿಕೋನಮಿತಿ ಅಂದರೆ ಏನು ತಿಳ್ಕೊಂಡ್ವಿ? ತ್ರಿಕೋನಮಿತಿ ಅಂದರೆ ಏನು? ಕೋನ ಮತ್ತು ಬಾಹುಗಳಿಗಿರುವ ಸಂಬಂಧವನ್ನು ತಿಳ್ಕೊಳ್ಳೋದಕ್ಕೆ ಏನಂತೀವಿ? ತ್ರಿಕೋನಮಿತಿ ಅಂತ ಕರಿತೀವಿ. ಹಾಗೆ ತ್ರಿಕೋನಮಿತಿಯೊಳಗೆ ಎಷ್ಟು ಅನುಪಾತಗಳು ಬರ್ತಾವಂತ ಗೊತ್ತು? 6 ಅನುಪಾತಗಳು ಬರ್ತಾವು. ಅವು ಹೆಸರುಗಳು ನಿಮಗೆ ಹೇಳೇನಿ, ಅದೆಲ್ಲ ಗೊತ್ತು ನಿಮ್ಗೆ. ಅಂದರೆ ಇವತ್ತೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ, ಎಲ್ಲರಿಗೂ ನೆನಪಿರಲಿ. ಇಲ್ಲಿ ನೋಡಿ, ನಾವು ಮೊನ್ನೆ ತ್ರಿಕೋನಮಿತಿಯ ಅನುಪಾತಗಳೆಷ್ಟು? 6 ಅಂತ ತಿಳ್ಕೊಂಡ್ವಿ. ಅನುಪಾತಗಳು ಯಾವ್ಯಾವು? ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಸೆಕ್ ತೀಟಾ, ಸೆಕ್ ತೀಟಾ, ಕಾಟ್ ತೀಟಾ. ಈ 6 ಮೂಲ ಅನುಪಾತಗಳು. ಇಲ್ಲಿ ನೋಡಿ, ನಿಮ್ಗೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಇವತ್ತನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಯಾವ ಥರ ಹೆಂಗೆ ಅಂತ. ಸೈನ್ ತೀಟಾ ಅಭಿಮುಖ ಬಾಹು ಅಪೊಂಡ್ ವಿಕರ್ಣ ಅಂತ ಬರ್ತೈತಿ. ಅರ್ಥೈತಾ? ಸೈನ್ ತೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಅಪೊಂಡ್ ವಿಕರ್ಣ. ಇಲ್ಲೇನು ಬರ್ತೈತಿ? ಕಾಸೆಕ್ ತೀಟಾ ಅಂದ್ರೆ ವಿಕರ್ಣ ಅಪೊಂಡ್ ಅಭಿಮುಖ ಬಾಹು. ಇವು ಮೂರಕ್ಕೆ ಯಾವ ಸೇಮ್ ಬರ್ತೈತಲ್ಲ, ಇವಕ್ಕೆ ಅವತ್ತನ್ನ ಅಪೋಸಿಟ್ ಬರ್ತೈತೆ ಅಷ್ಟೆ. ಸಿಂಪಲ್ ಮೆಥಡ್, ಸಿಂಪಲ್ ಟ್ರಿಕ್, ನಿಮ್ಗೆಲ್ಲರಿಗೆ ಅರ್ಥ ಆಗಲಿ ಅಂತ ಹೇಳಿ ಹೇಳ್ಕೊಡತ್ತೀನಿ. ಇಲ್ಲಿ ನೋಡಿ, ನಾನು ಹೇಳ್ಕೊಡ್ತೀನಿ ಇವಾಗ. ಇದು ತ್ರಿಭುಜ. ಇಲ್ಲೇನಾಗೈತಿ? 90 ಡಿಗ್ರಿ ಲಂಬ ಕೋನ ಆಗೈತಿ. ಇದಕ್ಕೆ ನಾವು ಏನಂತ ಹೆಸರು ಕೊಡೋಣ? ಎ ಬಿ ಸಿ ಅಂತ ಹೆಸರು ಕೊಡೋಣ. ಇವಾಗ ಇಲ್ಲಿ ತೀಟಾ ಬಂತಂದ್ರೆ ಇಲ್ಲಿ ಅಭಿಮುಖ ಬಾಹು ಆಗಿರ್ತೈತಿ. ಅಭಿಮುಖ ಬಾಹು ಇಲ್ಲಿ ವಿಕರ್ಣ ಆಗಿರ್ತೈತಿ. ಇಲ್ಲಿ ಪಾರ್ಶ್ವಬಾಹು ಆಗಿರ್ತೈತಿ. ಇಲ್ಲಿ ನೋಡಿ, ಅದನ್ನ ಇನ್ನೊಂದು ಎಕ್ಸಾಂಪಲ್ಲು. ಸೇಮ್ ಇಲ್ಲಿ 90 ಡಿಗ್ರಿ ಲಂಬಕೋನ ಆಗೈತಿ. ಇದಕ್ಕೂ ನಾವು ಎ ಬಿ ಸಿ ಅಂತಾನೆ ಹೆಸರು ಕೊಡ್ನು. ಆದರೆ ಈ ತೀಟಾ ಇಲ್ಲಾಗೈತಲ್ಲ, ಇದನ್ನ ಏನು ಮಾಡೋಣ ನಾವು? ಇಲ್ಲಿ ಮಾಡೋಣ. ಈ ತೀಟಾ ಇಲ್ಲಾಗೈತಿ. ಇವಾಗ ಏನಾಗ್ತೈತಿ? ಈ ವಿಕರ್ಣ ಇದ್ದಲ್ಲೇ ಇರ್ತೈತಿ. ವಿಕರ್ಣ ಚೇಂಜ್ ಆಗಂಗಿಲ್ಲ. ವಿಕರ್ಣ ಅಂತೂ ಚೇಂಜ್ ಆಗಂಗಿಲ್ಲ. ಇಲ್ಲೇನಾಗುತ್ತೆ? ಇವಾಗೇನು, ಅವಾಗಲೇ ಇಲ್ಲಿ ತೀಟಾ ಬರೋಣ, ಅಭಿಮುಖ ಬಾಹು ಇಲ್ಲಿ ಬಂದಿತ್ತು. ಇವಾಗ ಇಲ್ಲಿ ತೀಟಾ ಬರೋಣ, ಅಭಿಮುಖ ಬಾಹು ಇಲ್ಲಿ ಬರ್ತೈತಿ. ಇಲ್ಲೇನು ಬರ್ತೈತಿ? ಪಾರ್ಶ್ವಬಾಹು ಬರ್ತೈತಿ. ಎಷ್ಟು ಸಿಂಪಲ್ ಐತಲ್ಲ. ಈ ತೀಟಾ ಯಾವ ಕಡೆ ಬರ್ತೈತಿ? ಅದ್ರ ಅಪೋಸಿಟ್ ಏನು ಬರ್ತೈತಿ? ಅಭಿಮುಖ ಬಾಹು ಬರ್ತೈತಿ. ವಿಕರ್ಣ ಅಂತೂ ಸೇಮ್ ಇರ್ತೈತಿ. ಇವಾಗ ನೀವು ಇದೇ ಡಯಾಗ್ರಾಮ್ನ ಉಲ್ಟಾ ಮಾಡಿದ್ರ, ವಿಕರ್ಣ ಇದು ಉಲ್ಟಾ ಆದಾಗ ಇದು ಈ ಕಡೆ ಹಿಂಗೆ ಈ ಥರ ಬಂದಿರ್ತೈತಿ. ಈ ಥರ 90 ಡಿಗ್ರಿ ಆಗಿರ್ತೈತಿ. 90 ಡಿಗ್ರಿ ಇಲ್ಲಿ ಆದಾಗ ಕೋನ ಇಲ್ಲಿ ಬಂತಂದ್ರೆ ಅಭಿಮುಖ ಬಾಹು ಇಲ್ಲಿ, ವಿಕರ್ಣ ಇಲ್ಲಿ, ಪಾರ್ಶ್ವಬಾಹು ಇಲ್ಲಿ. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ಅಂದರೆ ಸಿಂಪಲ್ ಐತಲ್ಲ. ಇಲ್ಲಿ ನೋಡಿ, ಇವಾಗ ನೋಡಿ, ಸೈನ್ ಎ ಅಭಿಮುಖ ಬಾಹು ಅಪಾನ್ ವಿಕರ್ಣ. ಅಭಿಮುಖ ಬಾಹು ಏನೈತಿ? ಬಿ ಸಿ ಐತಿ. ವಿಕರ್ಣ ಏನೈತಿ? ಸಿ ಎ ಇಲ್ಲಾಂದ್ರೆ ಎ ಸಿ. ಇಲ್ಲೇ ನೋಡಿ, ಇವಾಗ ಇಲ್ಲೇ ಕಾಸೆಕ್ ತೀಟಾ. ಸೈನ್ ಎ ಇಲ್ಲಿ ಅಭಿಮುಖ ಬಾಹು ಅಪನ್ ವಿಕರ್ಣ ಬಂದೈತಿ. ಕಾಸೆಕ್ ತೀಟಕ್ಕೆ ಏನು ಬರ್ತೈತಿ? ವಿಕರ್ಣ ಅಪನ್ ಅಭಿಮುಖ ಬಾಹು ಬರ್ತೈತಿ. ಹಾಂ, ಇಲ್ಲಿ ವಿಕರ್ಣ ಏನೈತಿ? ಎ ಸಿ. ಅಭಿಮುಖ ಬಾಹು ಏನೈತಿ? ಬಿ ಸಿ.
ಅರ್ಥ ಆಯ್ತಲ್ವ? ಇವಾಗ ಇಲ್ಲಿ ನೋಡಿ ಕಾಸ್ ಥೀಟಾ, ಪಾರ್ಶ್ವಬಾಹು ಏನೈತಿ? ಎ ಬಿ ಐತಿ, ಎ ಬಿ. ವಿಕರ್ಣ ಏನೈತಿ? ಎ ಸಿ ಐತಿ. ಇಲ್ಲಿ ನೋಡಿ ಸೇಮ್ ಇದ್ರ ಅಪೋಸಿಟ್. ಇದು ಇಲ್ಲಿ ಮೇಲೆ, ಇದು ಪಾರ್ಶ್ವಬಾಹು ಇಲ್ಲಿ ಕೆಳಗೆ, ಪಾರ್ಶ್ವಬಾಹು ಅಪ್ಪನ್ ವಿಕರ್ಣ ಬರ್ತೈತಿ. ಪಾರ್ಶ್ವಬಾಹು ಮೇಲೆ ಬಂದ್ರೆ ವಿಕರ್ಣ ಇಲ್ಲಿ ಕೆಳಗೆ ಬರ್ತೈತಿ. ಇಲ್ಲಿ ಸೆಕ್ ಥೀಟಾ ಒಳಗೆ ಏನಾಗ್ತೈತಿ? ವಿಕರ್ಣ ಮೇಲೆ ಬರ್ತೈತಿ, ಪಾರ್ಶ್ವಬಾಹು ಕೆಳಗೆ ಬರ್ತೈತಿ. ವಿಕರ್ಣ ಏನ? ಎ ಸಿ, ಪಾರ್ಶ್ವಬಾಹು ಏನ? ಎ ಬಿ. ಟ್ಯಾನ್ ಥೀಟಾ, ಅಭಿಮುಖ ಬಾಹು ಅಪ್ಪನ್ ಪಾರ್ಶ್ವಬಾಹು. ಇಲ್ಲಿ ನೋಡಿ ಇವೆರಡಕ್ಕೂ ವಿಕರ್ಣ ಬಂತು. ಇಲ್ಲೇನು ಬರುತ್ತೆ? ಅಭಿಮುಖ ಬಾಹು ಅಪ್ಪನ್ ಪಾರ್ಶ್ವಬಾಹು. ಬಾಹು ಅಪ್ಪನ್ ಬಾಹು ಬರ್ತೈತಿ. ಅಭಿಮುಖ ಬಾಹು ಬಿ ಸಿ, ಪಾರ್ಶ್ವಬಾಹು ಎ ಬಿ. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಹೆಂಗೆ ಹೇಳ್ರಿ? ಇಲ್ಲೇನು ಬಂತು? ಅಭಿಮುಖ ಬಾಹು ಅಪ್ಪನ್ ಪಾರ್ಶ್ವಬಾಹು ಬಂತು. ಕಾಟ್ ಥೀಟಾ ಒಳಗೆ ಏನು ಬಂತೈತಿ? ಪಾರ್ಶ್ವಬಾಹು ಅಪ್ಪನ್ ಅಭಿಮುಖ ಬಾಹು ಬರ್ತೈತಿ. ಇಲ್ಲಿ ನೋಡಿ ಪಾರ್ಶ್ವಬಾಹು ಅಂದ್ರೆ ಏನ? ಎ ಬಿ. ಅಭಿಮುಖ ಬಾಹು ಅಂದ್ರೆ ಬಿ ಸಿ. ಸೊ ಸಿಂಪಲ್ ಅಲ್ವಾ ಸ್ಟೂಡೆಂಟ್ಸ್? ಎಷ್ಟು ಈಸಿ, ನಿಮ್ಗೆಲ್ಲರಿಗೆ ಅರ್ಥ ಆಗೈತಿ. ಐ ಹೋಪ್ ನಿಮ್ಗೆ ಅರ್ಥ ಆಗುವಂಗೆ ಹೇಳೀನಿ ಅಂತ ಅನ್ಕೋತ್ನು. ಇಲ್ಲಿ ನೋಡಿ ಇದಿಷ್ಟು ಮುಗೀತು. ನೀವು ಇದನ್ನ ಸೈನ್ ಥೀಟಾಕ್ಕೆ ಅಪೋಸಿಟ್ ಏನು ಬರ್ತೈತಿ? ಇದೆಲ್ಲ ನಿಮ್ಗೆ ಎಷ್ಟು ಕನ್ಸಿಡರ್ಡ್, ಎಷ್ಟು ಈಸಿ ಆಯ್ತಲ್ಲ. ಅರ್ಧ ಎಲ್ಲ ತ್ರಿಕೋನಮಿತಿ ಬಗ್ಗೆ ಅರ್ಥ ಆಗೈತಿ ನಿಮ್ಗೆ ಆಲ್ರೆಡಿ ಅಂತ ಅನ್ಕೋತ್ನು. ಇಲ್ಲಿ ನೋಡಿ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ. ಇನ್ನೊಂದು ಮೇನ್ ಪಾಯಿಂಟ್, ಮೊನ್ನೆ 8.1 ಒಳಗೆ ಏನು ಬಂದಿತ್ತು? ಇದ್ರ ಮೇಲೆ ಕ್ವಶನ್ಸ್ ಬಂದಿದ್ದು, ಇದ್ರ ಮೇಲೆ ಬಿಡಿಸ್ಬೇಕಾಗಿತ್ತು. ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಇದ್ದು, ಇದನ್ನು ನೋಡಿ ನಾವು ಬಿಡಿಸ್ಬೇಕಾಗಿತ್ತು. ಇನ್ನು 8.2 ಒಳಗೆ ನಿಮ್ಗೆ ಅಭ್ಯಾಸ 8.2 ಒಳಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ, ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಬರ್ತಾವೆ. ನೀವು ಇದನ್ನು ಎಷ್ಟು ಇಂಪಾರ್ಟೆಂಟಾಗಿ ನೆನಪಿಟ್ಕೋತೀರೋ ಇದನ್ನು ಅಷ್ಟೇ ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ಇಲ್ಲಿ ನೋಡಿ ಇವು ಕೋನ ಎ, ನಾನು ಜಸ್ಟ್ ಹೇಳೇನಿ. ಈಗ ಒಂದು ಕೋನ ಇರ್ತೈತಿ, ಅದಕ್ಕೆ ನಾವು ಎ ಅಂತ ಹೆಸರು ಕೊಟ್ಟೇವಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ತ್ರಿಭುಜ ಲಾಸ್ಟ್ ಯಾವ್ದ್ರ 90 ಡಿಗ್ರಿ ಒಳಗೆ ಬರ್ತೈತಿ ತ್ರಿಭುಜ. ಅದಕ್ಕೆ ಇವೆಲ್ಲ ಐತಲ್ಲ, ಈ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಸೆಕ್ ಎ, ಸೆಕ್ ಎ, ಕಾಟ್ ಎ, ಇವೆಲ್ಲಾದರೂ 0 ಡಿಗ್ರಿ ಒಳಗೆ ಅದ್ರ ಬೆಲೆ ಏನ, 30 ಡಿಗ್ರಿ ಒಳಗೆ ಅದ್ರ ಬೆಲೆ ಏನ, 45 ಡಿಗ್ರಿ ಒಳಗೆ ಅದು ಬಂದ್ರೆ ಅದ್ರ ಬೆಲೆ ಏನ, 60 ಡಿಗ್ರಿ ಒಳಗೆ ಬಂದ್ರೆ ಅದ್ರ ಬೆಲೆ ಏನ, 90 ಡಿಗ್ರಿ ಒಳಗೆ ಬಂದ್ರೆ ಅದ್ರ ಬೆಲೆ ಏನ, ಇದ್ರ ಬಗ್ಗೆ ಕೊಟ್ಟರು. ಸೈನ್ ಎ 0 ಡಿಗ್ರಿ ಒಳಗೆ 0ನ ಆಗಿರ್ತೈತಿ, 30 ಡಿಗ್ರಿ ಒಳಗೆ 1.5 ಬರ್ತೈತಿ, 1/2, 45 ಒಳಗೆ ನೋಡ್ರಿ 1/√2 ಬರ್ತೈತಿ. ಇಲ್ಲಿ 1/2 ಬಂದರೆ ಇಲ್ಲಿ 1/√2 ಬಂತು. ಸೈನ್ ಎ ಮತ್ತು 60 ಡಿಗ್ರಿ ಒಳಗೆ √3/2 ಬಂತು. ಲಾಸ್ಟ್ 90 ಡಿಗ್ರಿ ಒಳಗೆ ಏನು ಬಂತು? 1 ಬಂತು. ಅದ್ರ ಬೆಲೆ ಹೆಂಗೆ ಹೆಚ್ಚಾಕೋತಾ ಹೋಯ್ತಿಲ್ಲ. ಕಾಸ್ ಎ, ಇಲ್ಲಿ ನೋಡಿ ಕಾಸ್ ಎ 0 ಡಿಗ್ರಿ ಒಳಗೆ 1 ಐತಿ, 30 ಡಿಗ್ರಿ ಒಳಗೆ √3/2 ಐತಿ, 45 ಡಿಗ್ರಿ ಒಳಗೆ 1/√2. ಇಲ್ಲಿ ನೋಡಿ ಸೇಮ್ ಐತಿ. 45 ಡಿಗ್ರಿ ಒಳಗೆ ಏನೈತಿ? ಇದ್ರ ಎರಡತ್ರ ಬೆಲೆ ಸೇಮ್ ಐತಿ. ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಇದು, ಇಲ್ಲಿ ನಿಮ್ಗೆ ಸೇಮ್ ಅನ್ಸತ್ತಿತ್ತಲ್ಲ. ಇಲ್ಲಿ ಸೈನ್ ಎ ಕಾಸ್ ಎ, ಇಲ್ಲೇನು ಬಂದಿತ್ತು? ಸೈನ್ ಎಕ ಕಾಸೆಕ್ ಸೈನ್ ಥೀಟಾದ ಇದನ್ನ ನಾವು ಯಾವ ರೀತಿ ಸೈನ್ ಥೀಟಾ ಅಂದರೆ ಏನಂತ ತಿಳ್ಕೊತೀವಲ್ಲ ಅದನ್ನ ಕಾಸೆಕ್ ಥೀಟಾದ ವಿರುದ್ಧವಾಗಿ ತಿಳ್ಕೊತೀವಿ. ಅಭಿಮುಖ ಬಾಹು ಅಪ್ಪನ ವಿಕರ್ಣ ಅಂತ ತಿಳ್ಕೊಂಡ್ರೆ ಇಲ್ಲಿ ವಿಕರ್ಣ ಅಪ್ಪನ ಅಭಿಮುಖ ಬಾಹುವನ್ನು ಕಂಡುಹಿಡಿದಾಗ ಕಾಸೆಕ್ ಬರ್ತೈತಿ. ಇಲ್ಲಿ ನೋಡಿ ಸೈನ್ ಎ ಬೆಲೆನ ಇಲ್ಲೇನಾಗೈತಿ? ಉಲ್ಟಾಕೋತಾ ಹೋಗೈತಿ. 0 ಡಿಗ್ರಿಯಿಂದ ಇಲ್ಲೇನಾಗತ್ತಿತ್ತ? 0 ಡಿಗ್ರಿಯಿಂದ 90 ಡಿಗ್ರಿ ಬರುವುಡ್ದ ಸೈನ್ ಎ ಬೆಲೆ ಏನಾಗಿತ್ತು? ಹೆಚ್ಚಾಕೋತಾ ಹೊಂಟಿತ್ತು. ಆದರೆ ಕಾಸ್ ಎ ಇಲ್ಲಿ ಮೊದಲಿಗಿನ ಅದ್ರ ಬೆಲೆ ಹೆಚ್ಚಾಗೈತಿ, ಅದೇನಾಗ್ತೈತಿ? 90 ಡಿಗ್ರಿ ಬರುವುಡ್ದ ಕಡಿಮೆ ಆಕೋತಾ ಬಂದ್ಬಿಡ್ತೈತಿ. ಅರ್ಥ ಆಗತ್ತೈತಿ? ಇಲ್ಲಿ ಕಾಸ್ ಎ 0 ಡಿಗ್ರಿ ಒಳಗೆ 1, 30 ಡಿಗ್ರಿ ಒಳಗೆ √3/2, 45 ಡಿಗ್ರಿ ಒಳಗೆ 1/√2, 60 ಡಿಗ್ರಿ ಒಳಗೆ 1/2, 90 ಡಿಗ್ರಿ ಒಳಗೆ 0. ಇಲ್ಲಿ ನೋಡಿ ಟ್ಯಾನ್ ಏನು ಐತಿ? 0 ಐತಿ. ಆಮೇಲೆ 30 ಡಿಗ್ರಿ ಒಳಗೆ ಏನೈತಿ? 1/√3 ಐತಿ.
45 ಡಿಗ್ರಿ ಒಳಗೆ 1 ಐತಿ, 60 ಡಿಗ್ರಿ ಒಳಗೆ √3 ಐತಿ, 90 ಡಿಗ್ರಿ ಒಳಗೆ ಎನ್ ಡಿ ಐತಿ. ಎನ್ ಡಿ ಅಂದ್ರೆ ನಾನ್ ಡಿಫೈನ್ಡ್. ಅದನ್ನ ಈ ರೀತಿ ಒಳಗೂ ಬರಿಬೋದು. ನಾನ್ ಡಿಫೈನ್ಡ್ ಅಂದ್ರೆ ಅದಕ್ಕೇನು ಇದನ್ನಿಲ್ಲ, ವ್ಯಾಲ್ಯೂ ಇಲ್ಲ, ಅದ್ರ ಬೆಲೆನೇ ಇಲ್ಲ 90 ಡಿಗ್ರಿ ಒಳಗೆ. ಆಮೇಲೆ ಕಾಸೆಕ್ಕೆ ಇಲ್ಲಿ ನೋಡಿ 0 ಡಿಗ್ರಿ ಒಳಗೆ ಅದ್ರ ಬೆಲೆನೇ ಇಲ್ಲ. ಆಮೇಲೆ 30 ಡಿಗ್ರಿ ಒಳಗೆ 2 ಐತಿ, 45 ಡಿಗ್ರಿ ಒಳಗೆ √2 ಐತಿ, 60 ಡಿಗ್ರಿ ಒಳಗೆ 2/√3, 90 ಡಿಗ್ರಿ ಒಳಗೆ 1. ಸೆಕ್ಕೆ 0 ಡಿಗ್ರಿ ಒಳಗೆ 1 ಐತಿ, 30 ಡಿಗ್ರಿ ಒಳಗೆ 2/√3 ಐತಿ, 45 ಡಿಗ್ರಿ ಒಳಗೆ √2 ಐತಿ, 60 ಡಿಗ್ರಿ ಒಳಗೆ 2 ಐತಿ, 90 ಡಿಗ್ರಿ ಒಳಗೆ ನಾನ್ ಡಿಫೈನ್ ಎನ್ ಡಿ. ಇಲ್ಲಿ ನೋಡಿ. ಆಮೇಲೆ ಕಾಟೆ ನಾನ್ ಡಿಫೈನ್ಡ್ ಎನ್ ಡಿ ಐತಿ 0 ಡಿಗ್ರಿ ಒಳಗೆ, 30 ಡಿಗ್ರಿ ಒಳಗೆ √3 ಐತಿ, 45 ಡಿಗ್ರಿ ಒಳಗೆ 1 ಐತಿ. ಕಾಟೆ 60 ಡಿಗ್ರಿ ಒಳಗೆ 1/√3 ಐತಿ, 90 ಡಿಗ್ರಿ ಒಳಗೆ 0 ಐತಿ. ಇಲ್ಲಿ ನೋಡಿ ಒಂದಕ್ಕೊಂದು ಎಷ್ಟು ಕನೆಕ್ಷನ್ ಐತಿ. ಇವಾಗ ಸೈನ್ ಎ ಕಾಸ್ ಎ ಹೆಂಗೆ, ಸೈನ್ ಎ ಏನಾಗ್ತೈತಿ 0 ಡಿಗ್ರಿಯಿಂದ 90 ಡಿಗ್ರಿ ಬರೋದ ಅದ್ರ ಬೆಲೆ ಹೆಚ್ಚಕೋತ ಹೋಗ್ತೈತಿ. ಕಾಸ್ ಎ ಒಳಗೆ ಅದ್ರ ಬೆಲೆ ಏನಾಗ್ತೈತಿ, ಇದ್ರ ಅಪೋಸಿಟ್ ಬರ್ಕೋತ ಹೋಗ್ಬೇಕಷ್ಟೆ. ಸೈನ್ ಏದು ನೀವು ನೆನಪಿಟ್ಕೊಂಡ್ರೆ ಕಾಸ್ ಏದು ನಿಮ್ಗೆ ಆರಾಮ್ಸೆ ನೆನಪಾಗ್ತೈತಿ, ಅದ್ರ ಅಪೋಸಿಟ್ ಬರ್ಕೋತ ಹೋಗೋದಷ್ಟೇ. ಆಮೇಲೆ ಇಲ್ಲಿ ನೋಡಿ ಟ್ಯಾನ್ ಏದು ಏನೈತಲ್ಲ ಅದ್ರದ್ದು ಅಪೋಸಿಟ್ ಏನೈತಿ ಕಾಟ್ ಏದು ಬರ್ತೈತಿ. ಇಲ್ಲಿ ನೋಡಿ ನಾನು ಹಾಕಿನಿ ಟ್ಯಾನ್ ಎ = ಕಾಟ್ ಎ. ಟ್ಯಾನ್ ಏದು ಹೆಂಗೆ ಬರ್ತೈತಿ, ಅದ್ರ ಅಪೋಸಿಟ್ ಏನು ಬರ್ತೈತಿ, ಕಾಟ್ ಎ ಬರ್ತೈತಿ. ಇಲ್ಲಿ ಸೇಮ್ ಟ್ಯಾನ್ ಎ ಐತಲ್ಲ ಇದ್ರ ಅಪೋಸಿಟ್ ಏನು ಬರ್ತೈತಿ, ಕಾಟ್ ಎ ಬರ್ತೈತಿ. ಅದೇ ಥರ ಕಾಸೆಕ್ ಎ ಬೆಲೆ ಇದನ್ನ ನೆನ್ಪಿಟ್ಕೊಂಡ್ರೆ ಅಂದ್ರೆ ಸೆಕ್ ಎ ಅದ್ರ ಅಪೋಸಿಟ್ ಬರ್ತೈತಿ. ನೋಡಿರಿ, ಬೇಕಾದ್ರೆ ನೀವು ಒಂದ್ಸರಿ ಕ್ಲಾರಿಫೈ ಮಾಡ್ಕೋರಿ, ನೋಡಿರಿ, ಎಲ್ಲ ಚೆನ್ನಾಗಿ ನೋಡ್ಕೋರಿ, ಕ್ಲಾರಿಫೈ ಮಾಡ್ಕೋರಿ ನಾ ಹೇಳಿದ್ದು ಕರೆಕ್ಟ್ ಐತೋ ಇಲ್ಲೋ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರ್ತಾರೋ ಒಂದ್ಸರಿ ಚೆಕ್ ಮಾಡ್ಕೋರಿ. ನಾನು ಹೇಳಿದ್ದು ನೀವು ಸೈನ್ ಎ ಕಾಸ್ ಎ ಟ್ಯಾನ್ ಎ ನೆನ್ಪಿಟ್ಕೊಂಡ್ರಿ ಅಂದ್ರೆ ಕಾಸೆಕ್ ಎ ಸೆಕ್ ಎ ಕಾಟ್ ಎ ನಿಮ್ಗೆ ಆರಾಮ್ಸೆ ನೆನಪಾಗ್ತದೆ. ಆದರೆ ಜಸ್ಟ್ ನೆನಪಿಟ್ಕೋರಿ. ಇಲ್ಲಿ ನೋಡಿ ಸೈನ್ ಎ ಏನೈತಿ ಅದ್ರದ್ದು ಕಾಸ್ ಎ. ಇಲ್ಲೇನಾಗಿತ್ತು ಸೈನ್ ಎಕ್ಕೆ ಕಾಸೆಕ್, ಸೈನ್ ತೀಟಕ್ಕೆ ಕಾಸೆಕ್ ತೀಟ ಬರ್ತೈತಿ, ಇಲ್ಲಿ ಕಾಸ್ ತೀಟಕ್ಕೆ ಸೆಕ್ ತೀಟ ಬರ್ತೈತಿ. ಇಲ್ಲೇನು ಬರ್ತೈತಿ ಟ್ಯಾನ್ ತೀಟ ಕಾಟ್ ತೀಟ ಬರ್ತೈತಿ. ಇಲ್ಲ ಇಲ್ಲೇನಾಗ್ತೈತಿ ಸೈನ್ ಎಕ್ಕೆ ಕಾಸ್ ಎ ಬರ್ತೈತಿ, ಟ್ಯಾನ್ ಎಕ್ಕೆ ಕಾಟ್ ಎ ಬರ್ತೈತಿ, ಕಾಸೆಕ್ ಎಕ್ಕೆ ಸೆಕ್ ಎ ಬರ್ತೈತಿ. ಅರ್ಥ ಆಯ್ತಲ್ಲ? ಇವನ್ನೆಲ್ಲ ನೆನ್ಪಿಟ್ಕೋರಿ. ಇದ್ರ ಬೇಸ್ ಮೇಲೆ ಇನ್ನು ನಿಮ್ಗೆ 8.2 ಕ್ವಶನ್ ಆನ್ಸರ್ ಬರ್ತಾವೆ. ಇದ್ರ ಮೇಲೆ ನಾವೇನು ಮಾಡಬೇಕಾಗ್ತೈತಿ, ಲೆಕ್ಕ ಬಿಡಿಸ್ಕೋತ ಹೋಗ್ಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇದನ್ನ ನೋಟ್ ಮಾಡಿ ಇಟ್ಕೊರ್ಬೇಕಾದ್ರೆ ಇವೆಲ್ಲ ಕೋಷ್ಟಕ ಹಾಕೊಂಡು ದಿನ ರಿವೈಸ್ ಮಾಡ್ಕೋಬೇಕು. ಯಾಕಂದ್ರೆ ತ್ರಿಕೋನಮಿತಿ ನಿಮ್ಗೆಲ್ಲರಿಗೂ ಏನು ಅನ್ಸೈತಿ, ತ್ರಿಕೋನಮಿತಿ ಅಂದ್ರೆ ಏನಪ್ಪ ಅಷ್ಟು ಹೆವಿ ಐತಿ, ಏನು ನೆನ್ಪಿಟ್ಕೊಳ್ಳೋದು ಇವತ್ತನ್ನ, ಏನು ನೆನ್ಪಿಟ್ಕೊಳಕ್ಕಾಗ್ತೈತಿ, ಈ ಥರ ಎಲ್ಲ ಮೈಂಡ್ನ ಕ್ವಶನ್ಸ್ ಬರ್ತಾವೆ. ಆದ್ರೆ ನೀವು ತಿಳ್ಕೊಂಡಂಗೆ ಏನೇನೂ ಇಲ್ಲ, ಯಾವುದು ಈಸಿ ಅಂತನೂ ಅಲ್ಲ, ಯಾವುದು ಟಫ್ ಅಂತನೂ ಅಲ್ಲ. ನಾವು ಯಾವ ಥರ ಅನ್ಕೋತೀವಿ ಆ ಥರ ನಮ್ಗೆ ಅನುಭವಕ್ಕೆ ಬರ್ತೈತೆ ಅಷ್ಟೆ. ಇಲ್ಲಿ ನೋಡಿ, ಕೋನ ತ್ರಿಭುಜದ ಅಳತೆಯು 0 ಡಿಗ್ರಿಯಿಂದ 90 ಡಿಗ್ರಿಗೆ ಹೆಚ್ಚಿದಂತೆ ಸೈನ್ ಎ ಬೆಲೆಯು 0 ಇಂದ 1ಕ್ಕೆ ಹೆಚ್ಚಾಗುತ್ತದೆ, ಕಾಸ್ ಎ ಬೆಲೆ 1 ರಿಂದ 0ಗೆ ಕಡಿಮೆ ಆಗುತ್ತದೆ. ನಾ ಹೇಳಿದ್ನಲ್ಲ ಸೈನ್ ಎ ನೋಡಿ, ಇಲ್ಲಿ 0 ಡಿಗ್ರಿ ಒಳಗೆ ಏನೈತಿ 0 ಐತಿ, 0 ಡಿಗ್ರಿ ಒಳಗೆ 0 ಬಂದ್ರೆ ಏನಾಗೈತಿ 90 ಡಿಗ್ರಿಗೆ ಬರ್ಗುಡ್ದ ಅದ್ರ ಬೆಲೆ ಹೆಚ್ಚಕೋತ ಹೋಗೈತಿ, 1 ಬಂದೈತಿ. ಅದ ಕಾಸ್ ಎ ಒಳಗೆ ಏನಾಗೈತಿ 0 ಡಿಗ್ರಿಯಿಂದನೇ ಬೆಲೆ ಹೆಚ್ಚೈತಿ, 90 ಡಿಗ್ರಿ ಬರ್ಗುಡ್ದ ಏನಾಗೈತಿ ಬೆಲೆ ಕಡಿಮೆ ಆಗ್ಬಿಟ್ಟೈತಿ. ಇಷ್ಟ ಸೈನ್ ಎ ಕಾಸ್ ಎ ಇರೋ ಡಿಫ್ರೆನ್ಸ್.